ನಿಮ್ಗೆಲ್ರಿಗೂ ಗೊತ್ತಿರಬಹುದು ಮಧುಗಿರಿ ಹತ್ರ ದಂಡಿ ಮಾರಮ್ಮ ಅನ್ನೋ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದ ಹತ್ರ ಒಂದು ಮಂಜಮ್ಮ ಮತ್ತೆ ನಾಗರತ್ನಮ್ಮ ಅಂತ ಹೇಳಿ ಇಬ್ರು ಆ ದೇವಸ್ಥಾನದ ಮುಂದೆಗಡೆ ಹಾಡು ಹೇಳ್ತಾ ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ರು. ಅಲ್ಲಿ ಬಂದಿರೋಂಥ ಭಕ್ತಾದಿಗಳು ಇವ್ರದೊಂದು ವಿಡಿಯೋ ಮಾಡ್ಬಿಟ್ಟು ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ. ZTV ಅವರಿಗೆ ಅದು ತಲುಪುತ್ತೆ. ಹಾಗಾಗಿ ZTV ಅವರು ಇವ್ರನ್ನ ಬಂದು ಕರ್ಕೊಂಡು ಹೋಗಿ ಅವ್ರ ಚಾನಲ್ ಒಂದು ಅವಕಾಶ ಕೊಡ್ತಾರೆ. ಮಂಜಮ್ಮ ಅಂತ ಇದ್ರಲ್ಲ, ಸೊ ಅವರು ತೀರೋಗಿರೋದು ಇವಾಗ. ಸೊ ಅವರು ತೀರೋದ ನಂತರ ಇವ್ರಿಗೆ ತುಂಬಾನೇ ಕಷ್ಟ ಬಂದಿದೆ. ನವರಸ ನಾಯಕ ಜಗ್ಗೇಶ್ ಅಣ್ಣವರ ಎಲ್ಲ ಅಭಿಮಾನಿಗಳು ಮತ್ತೆ ನವರಸ ನಾಯಕ ಜಗ್ಗೇಶ್ ಅಣ್ಣವರೇ ಕಾರಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಹಳ ಸಂತೋಷ ಆಗತ್ತೆ. ಇವತ್ತು ಅವರು ಒಂದು ಗುಡಿಸ್ಲಲ್ಲಿ ಇರ್ತಾರೆ ಫಸ್ಟ್. ಇವಾಗ ಅವ್ರಿಗೊಂದು ಸಣ್ಣದಾಗಿ ಇರೋದಕ್ಕೆ ಒಂದು ಮನೆ ಕೂಡ ನಿರ್ಮಾಣ ಮಾಡ್ಕೊಟ್ಟಿದ್ದಾರೆ. ದಯವಿಟ್ಟು ಪುಟ್ಟ ಕಲಾವಿದರಿಗೆ ಒಂದು ಚೂರು ಗಂಜಿ ಕುಡಿಯೋದಕ್ಕೆ ಒಂದು ದಾರಿ ಆಗ್ಬೇಕು ಅಂದ್ರೆ ನೀವು ದಯವಿಟ್ಟು ಒಂದಷ್ಟು ಸಾಕಾರ ಮಾಡಿಕೊಡಿ. ಎಲ್ಲೇ ಕಾರ್ಯಕ್ರಮ ಇದ್ರೂ ಕೂಡ ನಾವು ಬಂದು ನಮ್ಮ ದುಡಿಮೆನ ನಾವು ಮಾಡ್ತಾ ನಮ್ಮ ಜೀವನವನ್ನ ನಾವು ಸಾಗಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅರ್ಜುನ್ ಜನ್ಯ ಸರ್ಗೂ ಕೂಡ ನಮ್ಮ ಜನಸ್ನೇಹಿ ತಂಡದ ಪರವಾಗಿ ಹೃದಯಪೂರ್ವಕವಾಗಿ ಧನ್ಯವಾದಗಳು ಸರ್. 5-6 ವರ್ಷಗಳಿಂದ ನೀವು ಈ ಕುಟುಂಬಕ್ಕೆ ರೇಷನ್ ಅನ್ನ ಕಳಿಸ್ಕೊಡ್ತಾ ಇದ್ದೀರಾ. ನನ್ನ ಆಸೆ ಇಷ್ಟು ಬೇಗ ಈಡೇರುತ್ತೆ ಅಂತ ಕನಸಲ್ಲಿ ಅಂದ್ಕೊಂಡಿರಲಿಲ್ಲ ನಾನು. ಸ್ನೇಹಿತರೆ ನಮಸ್ಕಾರ. ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ಮಧುಗಿರಿ ಹತ್ರ ದಂಡಿ ಮಾರಮ್ಮ ಅನ್ನೋ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದ ಹತ್ರ ಒಂದು ಮಂಜಮ್ಮ ಮತ್ತು ನಾಗರತ್ನಮ್ಮ ಅಂತೇಳಿ ಇಬ್ಬರು ಆ ದೇವಸ್ಥಾನದ ಮುಂದೆಗಡೆ ಹಾಡು ಹೇಳ್ತಾ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ರು. ಇವರಿಗೆ ಎರಡೂ ಕಣ್ಣುಗಳು ವೈಫಲ್ಯದಿಂದ ಎರಡೂ ಕಣ್ಣುಗಳು ಕೂಡ ಬ್ಲೈಂಡ್ ಆಗಿ, ಅಂದರೆ ಎರಡೂ ಕಣ್ಣುಗಳು ಕಂಪ್ಲೀಟಾಗಿ ಕಾಣ್ತಾ ಇರಲಿಲ್ಲ. ಸರ್ ಅವರು ಇಲ್ಲಿ ಏನು ಕೆಲಸ ಮಾಡ್ತಾಯಿದ್ರು, ಯಾವ ರೀತಿ ತಮ್ಮ ಜೀವನವನ್ನು ನಡೆಸ್ಕೊತಾ ಇದ್ರು ಅವರು? ಸರ್ ಇಲ್ಲಿ ನಮ್ಮ ಮಧುಗಿರಿ ತಾಲೂಕಲ್ಲಿ ಮಧುಗಿರಿಲೇನೆ ಹೆಸರಾಂತ ದೇವಸ್ಥಾನ ದಂಡಿ ಮಾರಮ್ಮ ದೇವಸ್ಥಾನ ಗ್ರಾಮ ದೇವತೆ. ಆ ದೇವಸ್ಥಾನದ ಹತ್ರ ಇವರು ಬಂದು ಏನು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಮತ್ತೆ ಜಾತ್ರೆ ಆಗೋ ಟೈಮಲ್ಲಿ ಇವರು ಕಲ್ತಿರುವಂಥ ಹಾಡುಗಳನ್ನ ದೇವರ ಹಾಡುಗಳನ್ನ ಬಂದು ಹೇಳ್ಕೊಂತ ಇದ್ರು. ಹಿಂಗೆ ಅಲ್ಲಿ ಬಂದಿರೋಂಥ ಭಕ್ತಾದಿಗಳು ಇವ್ರದೊಂದು ವಿಡಿಯೋ ಮಾಡ್ಬಿಟ್ಟು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ ಸಂದರ್ಭದಲ್ಲಿ ZTV ಅವರಿಗೆ ಅದು ತಲುಪುತ್ತೆ. ಹಾಗಾಗಿ ZTV ಅವರು ಇವ್ರನ್ನ ಬಂದು ಕರ್ಕೊಂಡು ಹೋಗಿ ಅವ್ರ ಚಾನಲ್ ಒಂದು ಅವಕಾಶ ಕೊಡ್ತಾರೆ. ಅವಕಾಶ ಕೊಟ್ಟಾಗ ಈಗ ಅವಕಾಶ ಕೊಟ್ಟ ಮೇಲೆ ತಾವೆಲ್ಲ ಗಮನಿಸಿರ್ತೀರಿ, ಇಡೀ ರಾಜ್ಯ ಅವ್ರಿಗೆ ಸಪೋರ್ಟ್ ಮಾಡಿದಿರಿ, ಆಶೀರ್ವಾದ ಮಾಡಿದಿರಿ. ಆದರೆ ನಿಜವಾಗ್ಲೂ ಇವತ್ತು ಅವರ ದುರ್ಸ್ಥಿತಿ ಏನಪ್ಪ ಅಂತ ಹೇಳಿದ್ರೆ ಭಾಳ ಬೇಜಾರಾಗುತ್ತೆ. ತುಂಬಾ ಕಷ್ಟದಲ್ಲಿರ್ತಕ್ಕಂಥ ಒಂದು ಕುಟುಂಬ ಆಗಿದೆ ಇವತ್ತು. ಸರ್ ಅವರು ಇನ್ನೊಬ್ರು ಮಂಜಮ್ಮ ಅಂತ ಇದ್ರಲ್ಲ, ಸೊ ಅವರು ತೀರೋಗಿರೋದು ಇವಾಗ. ಸೊ ಅವರು ತೀರೋದ ನಂತರ ಇವ್ರಿಗೆ ತುಂಬಾನೇ ಕಷ್ಟ ಬಂದಿದೆ. ಸ್ನೇಹಿತರೆ ಈ ವಿಡಿಯೋನ ಪ್ರತಿಯೊಬ್ಬರು ನೋಡ್ತಾ ನಾನು ಇವಾಗ ಅವರ ಮನೆಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ದಯವಿಟ್ಟು ಕಂಟಿನ್ಯೂ ಆಗಿ ಈ ವಿಡಿಯೋನ ನೋಡಿ, ಜೊತೆಗೆ ನಿಮಗೂ ಕೂಡ ಏನಾದರೂ ಸಹಾಯ ಮಾಡಬೇಕು ಅನ್ಸಿದ್ರೆ ನೀವು ಬರಬೇಕಾಗಿರೋದು ಮಧುಗಿರಿಗೆ. ಸೊ ಎಲ್ಲರೂ ಬನ್ನಿ, ಎಲ್ರಿಗೂ ಒಳ್ಳೇದಾಗಲಿ. ನಾವಿವಾಗ ನಾಗರತ್ನಮ್ಮ ಮತ್ತು ಮಂಜಮ್ಮ ಅವ್ರ ಮನೇಲಿ ಇದ್ದೀವಿ. ಸೊ ಮಧುಗಿರಿ ನಾಗರತ್ನಮ್ಮ ಮತ್ತು ಮಂಜಮ್ಮ ಅವ್ರ ಮನೇಲಿ ಇದ್ದೀವಿ. ಭಾಳ ನೋವಾಗುತ್ತೆ, ಹೇಳೋದಕ್ಕೆ ತುಂಬ ಬೇಜಾರು ಕೂಡ ಆಗುತ್ತೆ. ಆದರೆ ಖುಷಿ ಏನು ಗೊತ್ತಾ, ಗುಡಿಸ್ಲಲ್ಲಿದ್ದವರು ಇವತ್ತು ಒಂದು ಅರಮನೆಯಲ್ಲಿದ್ದಾರೆ ಅಂದರೆ ಅದಕ್ಕೆ ನಮ್ಮ ನವರಸ ನಾಯಕ ಜಗ್ಗೇಶ್ ಅಣ್ಣವರ ಎಲ್ಲ ಅಭಿಮಾನಿಗಳು ಮತ್ತು ನವರಸ ನಾಯಕ ಜಗ್ಗೇಶ್ ಅಣ್ಣವರೇ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಭಾಳ ಸಂತೋಷ ಆಗುತ್ತೆ. ಇವತ್ತು ಅವರು ಒಂದು ಗುಡಿಸ್ಲಲ್ಲಿ ಇರ್ತಾರೆ ಫಸ್ಟು. ಇವಾಗ ಅವ್ರಿಗೊಂದು ಸಣ್ಣದಾಗಿ ಇರೋದಕ್ಕೆ ಒಂದು ಮನೆ ಕೂಡ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಕಣ್ಣಿರೋರಿಗೆ ಯಾರು ಬೇಕಾದ್ರೂ ಕಣ್ಣಾಗ್ಬೋದು, ಕಣ್ಣಿಲ್ದಿರೋರಿಗೆ ನಾವೆಲ್ಲ ಕಣ್ಣಾಗಬೇಕು ಅಂದರೆ ನೀವೆಲ್ಲರೂ ಕೈ ಜೋಡಿಸ್ಬೇಕು. ಸೊ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಅವರ ಪರಿಸ್ಥಿತಿಯನ್ನು ನೋಡಬೇಕಂದ್ರೆ ದಯವಿಟ್ಟು ಒಳಗೆ ಬನ್ನಿ. ಸೊ ನಾನೇನು ಹೇಳ್ತೀನಿ ಅಂದರೆ ನಿಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ ಅದನ್ನು ದಯವಿಟ್ಟು ಅವ್ರ ಮನೆಗೆ ತಲುಪಿಸೋ ಪ್ರಯತ್ನ ಮಾಡಿ. ಯಾಕಂದರೆ ಅವರು ದುಡ್ಕೊಂಡು ತಿನ್ನೋ ಅಂಥ ಛಲ ಹಠ ಎಲ್ಲ ಇದೆ. ಆದರೆ ಅವ್ರಿಗೆ ಭಗವಂತ ಕಣ್ಣುಗಳನ್ನು ಕಿತ್ಕೊಂಡ್ಬಿಟ್ಟಿದ್ದಾನೆ. ಸೊ ಕಣ್ಣುಗಳನ್ನು ಕಿತ್ಕೊಂಡಿದ್ರು ಕೂಡ ಸ್ವಾಭಿಮಾನದಿಂದ ಬದುಕ್ತಾ ಇದ್ದಾರೆ. ಸೊ ದಯವಿಟ್ಟು ಬನ್ನಿ, ಈಗ ಅವರ ಮನೆ ಒಳಗಡೆ ಕರ್ಕೊಂಡೋಗೋ ಒಂದು ಸಣ್ಣ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ನಾಗರತ್ನಮ್ಮ ಹಾಗೆ ಮಂಜಮ್ಮ ಅವರು ಕಂಪ್ಲೀಟ್ ಬ್ಲೈಂಡ್ ಆಗಿದ್ದರು. ಅವರಿಗೆ ಕಣ್ಣು ಕಂಪ್ಲೀಟಾಗಿ ಕಾಣ್ತಾ ಇರಲಿಲ್ಲ. ಈಗ ಮಂಜಮ್ಮ ಅನ್ನೋರು ತೀರೋಗಿದ್ದಾರೆ. ಈಗ ಉಳಿದಿರೋದು ನಾಗರತ್ನಮ್ಮ ಅವರು. ನಾಗರತ್ನಮ್ಮ ಅವ್ರಿಗೆ ಮದುವೆ ಕೂಡ ಆಗಿದೆ. ಮದುವೆ ಆಗಿ ಈಗ 5 months ಪ್ರೆಗ್ನೆಂಟ್ ಅಂತ ಹೇಳ್ತಿದ್ದಾರೆ. ಸೊ ಅವರ ಯಜಮಾನರು ಏನು ಕೆಲಸ ಮಾಡ್ತಾರೆ ಅಂತ ಕೇಳೋಣ ಅಂತ ಹೋದರೆ ಅವರು ಕೂಡ ಬ್ಲೈಂಡೇ. ಸೊ ಇವಾಗ ನಿಜವಾಗ್ಲೂ ಮಾನವೀಯತೆ ದೃಷ್ಟಿ ಇಟ್ಕೊಂಡು ನಾವೆಲ್ಲರೂ ಕೂಡ ಸಹಕಾರ ಮಾಡಲೇಬೇಕಾಗತ್ತೆ. ಅವರು ಈಗ ಬ್ಲೈಂಡ್ ಆಗಿರೋದ್ರಿಂದ, ಇಬ್ಬರು ಬ್ಲೈಂಡ್ ಆಗಿರೋದ್ರಿಂದ ಏನು ಕೆಲಸನೂ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಜೊತೆಗೆ ಅವರು 5 months ಪ್ರೆಗ್ನೆಂಟ್ ಆಗಿರೋದ್ರಿಂದ ಇನ್ನೂ ಒಂದು 5-6 ತಿಂಗಳು ಕೆಲಸಕ್ಕೆ ಹೋಗೋಕ್ಕಂತೂ ಆಗೋದೇ ಇಲ್ಲ. ಸೊ ಮುಂದಿನ ಜೀವನ ಈಗ ನಾವು ಏನೂ ಮಾಡೋಕ್ಕಾಗಲಿಲ್ಲ ಅಂದರೂ ಕೊನೆಗೆ ಅವರ ಮಕ್ಕಳ ಭವಿಷ್ಯ, ಆ ಹೊಟ್ಟೆಲಿರ್ತಕ್ಕಂಥ ಮಗುವಿನ ಭವಿಷ್ಯ ಚೆನ್ನಾಗಿರಬೇಕು ಅಂದರೆ ನಾವು ನೀವೆಲ್ಲ ಕೈ ಜೋಡಿಸ್ಬೇಕು. ಜೊತೆಗೆ ಮಂಜಮ್ಮ ಅವರು ಮತ್ತೆ ಕಣ್ಣುಗಳನ್ನು ಭಗವಂತ ಈಗ ಕಣ್ಣುಗಳನ್ನ ಕಿತ್ಕೊಂಡು ಅವ್ರನ್ನ ಭೂಮಿ ಕಳಿಸಿದ್ದಾರೆ. ಮಂಜಮ್ಮ ಅವರು ಮತ್ತೆ ಇವ್ರ ಹೆಸರು ನಾಗರತ್ನಮ್ಮ ಅವ್ರ ಹೊಟ್ಟೆಯಲ್ಲಿ ಮತ್ತೆ ಮಂಜಮ್ಮ ಅವರು
ಕಣ್ಣುಗಳನ್ನು ಭಗವಂತ ಕೊಡ್ತಾನೆ ಮತ್ತೆ ಅವ್ರ ಹೊಟ್ಟೆಯಲ್ಲಿ ಹುಡ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಮ್ಮ ಬನ್ನಿ, ಬರ್ಬೋದಾ? ನಡ್ಕೊಂಡು ಬರ್ಬೋದಾ? ಬನ್ನಿ ಬನ್ನಿ. ಸ್ನೇಹಿತರೆ, ಜಿ ಕನ್ನಡ ವಾಹಿನಿ ಮುಖಾಂತರ ಇಡೀ ಕರ್ನಾಟಕದ ಮನೆ ಮಾತಾಗಿರ್ತಕ್ಕಂಥ ಮಂಜಮ್ಮ ಮತ್ತು ನಾಗರತ್ನಮ್ಮ ಅವರು ನಮ್ಮ ಜೊತೆಲಿದ್ದಾರೆ. ನಿಜವಾಗ್ಲೂ ಇವತ್ತು ನಾವು ಇಲ್ಲಿ ಹುಡುಕೊಂಬಂದಿದ್ದೀವಿ ಅಂದರೆ ಅದಕ್ಕೆ ಕಾರಣ ಜಿ ಕನ್ನಡ, ಜೊತೆಗೆ ಕರ್ನಾಟಕ ಜನರ ಒಂದು ಆಶೀರ್ವಾದ. ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಇವರ ಬಗ್ಗೆ ನೋಡಿ ಭಾಳ ಮನಸ್ಸಿಗೆ ನೋವಾಯಿತು. ಏನಪ್ಪ ಇವರು ಅಷ್ಟೆಲ್ಲ ಕಷ್ಟಪಟ್ಟು ಭಗವಂತ ಎಲ್ಲೋ ಒಂದು ಕಡೆ ದಾರಿ ಮಾಡಿದ್ದಾನೆ ಅಂತ ಹೇಳಿದ್ರೆ ಮತ್ತೆ ತೊಗೊಂಡು ಬಂದು ದೇವರು ಅದೇ ಥರ ಕೈ ಬಿಟ್ಬಿಟ್ನಲ್ಲ ಅಂತ ಅನ್ನಿಸ್ತಾ ಇತ್ತು. ಯಾಕೆಂದರೆ ಕರ್ನಾಟಕದ ಜನ ಇರೋವರೆಗೂ ಯಾರು ಕೂಡ ಇಲ್ಲಿ ಅನಾಥರಾಗೋದಕ್ಕೆ ಸಾಧ್ಯ ಇಲ್ಲ. ಸೊ ಎಲ್ಲರೂ ಕೂಡ ಸಹಕಾರ ಕೊಡಬೇಕಷ್ಟೇ. ಅಮ್ಮ ನಮಸ್ತೆ. ನಮಸ್ತೆ. ಚೆನ್ನಾಗಿದ್ದೀರಾ? ಏನು ಸಮಸ್ಯೆ ಆಗಿದೆ ಇವಾಗ? ನಾನೊಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀನಿ, ನಿಮಗೆ ತುಂಬ ಸಮಸ್ಯೆ ಆಗ್ತಾಯಿದೆ, ಕಷ್ಟ ಇದೆ ಅಂತ ಒಂದಷ್ಟು ಜನ ವೀಡಿಯೋಗಳು ಮಾಡ್ತಿದ್ರು. ಹಂಗಾಗಿ ನೇರವಾಗಿ ನಿಮ್ಮನ್ನು ಭೇಟಿ ಆಗೋಣ ಅಂತ ಬಂದೆ. ಏನು ಕಷ್ಟ ಆಗ್ತಿದೆ, ಏನಾಗಿದೆ ತಮ್ಗೆ ಇವಾಗ? ಏನು ಇಲ್ಲ ಅಣ್ಣ, ನಮ್ಮ ಅಕ್ಕ ಹುಷಾರಿಲ್ದಿದ್ರೆ ಸತ್ತೋದ್ರು. ನಮ್ಮ ಅಮ್ಮ ಇದ್ರು, ನಮ್ಮ ಅಮ್ಮ ಹೋದ್ರು, ನಮ್ಮ ಅಣ್ಣ ಹೋದ್ರು, ನಮ್ಮ ಅಜ್ಜಿ ಮತ್ತೆ ಎಲ್ಲ ಪ್ರತಿಯೊಬ್ರು ಹಿಂಗೆ ಹೊರಟೋದ್ರು. ಇವಾಗ ನಾನು ನಮ್ಮ ಅಕ್ಕ ಮನೇಲಿ ಒಳಗಡೆ ಅಕ್ಕ, ನಾನು, ನಮ್ಮ ಅಪ್ಪ, ನಮ್ಮ ಯಜಮಾನ್ರು ಇಷ್ಟೇ ಇರೋದು. ಅಂದರೆ ಅದು ಈಗ ನಿಮ್ಮ ಅಕ್ಕ ನಿಮ್ಮ ಅಪ್ಪ ಇಷ್ಟು ಜನ ನೀವು ಒಂದೇ ಮನೇಲಿ ಇದ್ದೀರಿ. ಯಜಮಾನ್ರು ಏನು ಕೆಲಸ ಮಾಡ್ತಾರೆ? ಅವರು ನಮ್ಮಂಗೆ ಆಡಾಡಕ್ ಬರ್ತಾರ. ಈಗ ಎಲ್ಲಾದ್ರೂ ಕರಿತಾ ಇದ್ದಾರಾ? ನಿಮ್ಗೆ ಅವಕಾಶಗಳು ಸಿಗ್ತಾ ಇದೆಯಾ? ಇಲ್ಲ ಅಣ್ಣ, ಎಲ್ಲ ಕರಿತಾ ಇಲ್ಲ. ಯಾಕೆ ಕರಿತಾ ಇಲ್ಲ? ಗೊತ್ತಿಲ್ಲ ಅಣ್ಣ ಯಾಕೆ. ಅಲ್ಲ, ನೀವು ಕರ್ನಾಟಕದಲ್ಲಿ ಒಂದಷ್ಟು ಹೆಸರು ಮಾಡಿ ಒಂದಷ್ಟು ಜನರು ಮನಸ್ಸಲ್ಲಿ ನೀವು ಇದ್ದೀರಿ. ಇದೀವಣ್ಣ, ಆದ್ರೆ ನಮ್ಮ ಗ್ರಾಚಾರ ಅಲ್ವಾ, ಅದಕ್ಕೆ ಕರಿತಾ ಇಲ್ಲ. ಪುಟ್ಟ ಕಲಾವಿದ್ರನ್ನ ಗುರ್ಸೋ ಕೆಲಸ ಆಗ್ತಾ ಇಲ್ಲ ಇವತ್ತು. ಸೊ ಕರ್ನಾಟಕದ ಜನರಿಗೆ ಏನು ಮನವಿ ಮಾಡ್ಕೊಂತೀರಾ ತಾಯಿ? ಏನು ಇಲ್ಲ ಅಣ್ಣ, ಅವ್ರ ಮನೇಲಿ ಏನೇ ಪ್ರೋಗ್ರಾಮ್ಸ್ ಆದ್ರೂ ನಮ್ಮನ್ನು ಕರ್ಕೊಂಡೋಗ್ಲಿ, ನಮ್ಮ ಕಾಂಟ್ಯಾಕ್ಟ್ ನಂಬರ್ ತಗೊಂಡ್ಲಿ, ಅವ್ರ ಕೈಲಾದಷ್ಟು ಏನಾಗುತ್ತೋ ಅದಕ್ಕೆ ಸ್ವಾಭಿಮಾನದಿಂದ ಬದುಕ್ತೀವಿ ಅಂತ ಅಲ್ವಾ? ನಮ್ಮ ಕಲೆಯ ಮುಖಾಂತರ ನಾವು ಸ್ವಾಭಿಮಾನದಿಂದ ಬದುಕ್ತೀವಿ. ನಿಮ್ಮ ಕೈಲಾದಷ್ಟು ಸಹಕಾರ ಕೊಡಿ. ಜೊತೆಗೆ ನಿಮ್ಮ ಮನೇಲಿ ಏನಾದರೂ ಸಣ್ಣ ಪುಟ್ಟ ಕಾರ್ಯಕ್ರಮಗಳಾದಾಗ ನಮ್ಮನ್ನು ಕರೀರಿ ಅಂತ ಕೇಳ್ತಿದ್ದಾರೆ. ನಿಜವಾಗ್ಲೂ ಭಾಳ ಬೇಜಾರಾಗುತ್ತೆ ಅಮ್ಮ. ನೀವು ಇವಾಗ ಮದುವೆ ಆಗಿ ಎಷ್ಟು ವರ್ಷ ಆಯಿತು? ನಮ್ಗೆ ಗೊತ್ತಿರಲಿಲ್ಲ. 5 ತಿಂಗಳು ಪ್ರೆಗ್ನೆಂಟ್ ಇದ್ರಿ ತಾವು? ಹಾಂ. ಅಣ್ಣ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಜೋರಾಗೆ ಮಾತಾಡಿ. ಹಾಂ ಸರ್, ನಮಗೆ ಅದಕ್ಕೆ ಅವಕಾಶಗಳು ತಪ್ಪು ಅಂತಂದರೆ ಸರ್, ಈ ಹಿಂದೆ ಸರ್ ಇವರು ರತ್ನಮ್ಮ ಮತ್ತು ಮುಂಜಮ್ಮ ಇವರೇನು ಇದ್ದಾರೆ ಸರ್, ಅವ್ರ ಅಕ್ಕ ತಂಗಿರು ಸರ್ ಎಲ್ಲೇ ಹೋದ್ರೂ ಅವ್ರ ಜೊತೆ ಹೋಗ್ತಾ ಇದ್ರು ಆಡೋಕ್ಕೆ. ಸರ್ ಒಬ್ರಿಗೆ ಆಗಲ್ಲ ಸರ್. ಒಬ್ರಿಗಿಂತ ಇಬ್ಬರು ಜೊತೆ ಸೇರಿ ಆಡಿದ್ರೆ ಅದಕ್ಕೊಂದು ಏನು ಗೌರವ ಸಿಗ್ತಾ ಇತ್ತು ಸರ್. ಈಗೇನಾಗಿದೆ, ಅವ್ರು ಮುಂಜಮ್ಮವರು ಸರ್ ಭಾಳ ದಿನದಿಂದ ಅವ್ರಿಗೆ ಹುಷಾರು ಇರಲಿಲ್ಲ ಸರ್. ಹಾಗಾಗಿ ಸರ್ ಅವ್ರು ಹುಷಾರಿಲ್ಲದೆ ಮನೇಲಿ ಕುಂತರು ಸರ್. ಮನೇಲಿ ಕುಂತಾಗ ಸರ್ ಇವರೊಬ್ಬರೇ ಒಂಟಿಯಾದರು. ಇವರೊಬ್ಬರೇ ಒಂಟಿಯಾಗಿ ಹಾಡೋಕ್ಕೆ ಆಗದೇ ಇದ್ದ ಕಾರಣ ಹೊರಗಡೆ ಹೋಗೋದು ಕಡಿಮೆ ಆಯಿತು, ಪ್ರೋಗ್ರಾಮ್ಗಳು ಸಿಗೋದು ಕಡಿಮೆ ಆಯಿತು. ಹೀಗಾಗಿ ಕರ್ನಾಟಕದ ಜನತೆ ಸ್ವಲ್ಪ ನಮ್ಮ ಕಡೆ ಗಮನ ಕೊಡೋದು ಕಡಿಮೆ ಆಯಿತು. ಹೊರಗಡೆ ಮುಂಜಮ್ಮವರು ಚೆನ್ನಾಗಿದ್ದಿದ್ರೆ, ಅವರು ಆರೋಗ್ಯವಾಗಿ ಇದ್ದಿದ್ರೆ, ಹೊರಗಡೆ ಹೋಗ್ತಾ ಇರೋರು ಜನಗಳಿಗೆ ನಾವು ಇವ್ರು ಕಾಣಿಸ್ಕೊತಾ ಇದ್ರು ಸರ್. ಆವಾಗ ಸ್ವಲ್ಪ ಇನ್ನೂ ನಾವು ಬೆಳಕಿಗೆ ಬರ್ತಾಯಿದ್ವಿ. ಅವರು ಹುಷಾರು ತಪ್ಪಿ ಮನೇಲಿ ಕುಂತ್ರಲ್ಲ, ಆರೋಗ್ಯದ ತೊಂದರೆಯಾಗಿ, ಹೀಗಾಗಿ ಸ್ವಲ್ಪ ಬೆಳಕಿಗೆ ಬರೋಕ್ಕಾಗಿಲ್ಲ ಸರ್. ಕೊನೆಗೆ ಏನಾಯಿತು ಸರ್, ದೇವರು ಅವ್ರನ್ನೂ ಕರ್ಕೊಂಡ್ಬಿಟ್ರು. ಸಂಪೂರ್ಣವಾಗಿ ಇವರು ಒಬ್ಬರಾದ್ರು ಸರ್. ಅವರೊಬ್ಬರ ಕೈಲಿ ಹಾಡೋಕ್ಕಾಗಲ್ಲ. ಹೀಗಾಗಿ ಈಗ ನಾವು ಜನತೆಯಲ್ಲಿ ಏನು ಮನವಿ ಮಾಡ್ತಾ ಇದ್ದೀನಿ ಅಂತಂದರೆ ಸರ್, ಹೊರಗಡೆ ಎಲ್ಲರೂ ಪ್ರೋಗ್ರಾಮ್ಗಳಿದ್ದಾಗ ಇವ್ರ ನಂಬರ್ನ ತಗೊಂಡು ಕಾಂಟ್ಯಾಕ್ಟ್ ಮಾಡಿ, ಎಲ್ಲೇ ಆರ್ಕೆಸ್ಟ್ರಾ ಪ್ರೋಗ್ರಾಮು, ಯಾವುದೇ ಒಂದು ಮದುವೆ ಸಮಾರಂಭ ಆಗಿರ್ಬೋದು, ಜಾತ್ರೆಗಳಾಗಿರ್ಬೋದು, ಒಟ್ಟು ಏನೇ ಒಂದು ಕೆಲವೊಂದು ಸ್ಟೇಜ್ ಪ್ರೋಗ್ರಾಮ್ಗಳೇ ಆಗಿರ್ಬೋದು ಸರ್, ಅದರ ಇದ್ದಾಗ ನಮಗೆ ಅವಕಾಶ ಕೊಟ್ಟರೆ ನಾವು ಅಲ್ಲಿ ಬಂದು ಹಾಡಿ ಒಂದು ಜೀವನ ಸಾಗಿಸೋಕ್ಕೆ ಅನುಕೂಲ ಆಗುತ್ತೆ. ಧನ್ಯವಾದ ಅಣ್ಣ. ನೋಡಿ, ನಿಜವಾಗ್ಲೂ 2 ಜೋಡಿ ಅಕ್ಕಿಗಳ ಥರ ಅಕ್ಕ ತಂಗಿಯವರಿದ್ದರು. ಇವತ್ತು ಒಂದು ಅಕ್ಕಿ ಇಲ್ಲ, ಆರೋಗಿದೆ. ಸೊ ನಿಜವಾಗ್ಲೂ ಈ ಒಂದು ಗೂಡಲ್ಲಿ ನಿಜವಾಗ್ಲೂ ದುಃಖ ಮನೆ ಮಾಡಿದೆ ಅಂತಲೇ ಹೇಳ್ಬೋದು. ನಾವೇನು ಮಾಡೋದಕ್ಕಾಗತ್ತೆ, ಬಟ್ ನಾವು ನಿಜವಾಗ್ಲೂ ಭಗವಂತನ ನಿರ್ಣಯನೇ ಅದು, ಏನೂ ಮಾಡೋಕ್ಕಾಗಲ್ಲ. ಎಲ್ಲರೂ ಕೂಡ ಒಂದಿನ ಹೋಗಲೇಬೇಕಾಗತ್ತೆ. ಬಟ್ ಆದರೆ ನಿಜವಾಗ್ಲೂ ಮತ್ತೆ ಇವರ ಹೊಟ್ಟೆಯಲ್ಲಿ ಭಗವಂತ ಕಣ್ಣು ಕೊಡ್ತಾನೆ, ಕಣ್ಣು ಕೊಟ್ಟು ಹುಡ್ತಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದನ್ನು ಮಾತ್ರ ನಾನು ನೇರವಾಗಿ ಹೇಳಬಲ್ಲೆ. ಆದರೆ ಒಂದಷ್ಟು ಜನ ಕರ್ನಾಟಕದಲ್ಲಿ ಈ ವಿಡಿಯೋ ನೋಡೋ ಅಂಥವ್ರು ಮಧುಗಿರಿಯಲ್ಲಿ ಇವ್ರ ಮನೆ ಇದೆ. ಸೊ ನಿಮ್ಮ ಕೈಲಾದಷ್ಟು ಸಹಕಾರ, ಪ್ರೀತಿ, 2 ಕಣ್ಣಿಲ್ದಿರ್ತಕ್ಕಂಥ ಇವರಿಗೆ ತೋರಿಸಿ. ಕಣ್ಣಿಲ್ಲ ಅಂದ್ರೂ ಒಳ್ಳೆ ಮನಸ್ಸಿದೆ. ಸೊ ದಯವಿಟ್ಟು ನೀವೆಲ್ಲರೂ ಕೂಡ ಒಂದು ಚಾನ್ಸ್ ಕೊಡಿ. ಇವತ್ತು ಕರ್ನಾಟಕದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ನಡೆಯುತ್ತೆ. ಎಲ್ಲ ಹಣ ಇದ್ದವ್ರಿಗೆ ಬೆಲೆ ಸಿಗೋದಾದರೆ ಇಂಥವರೆಲ್ಲ ಎಲ್ಲೋಗ್ಬೇಕು ಹೇಳಿ? ದಯವಿಟ್ಟು ಪುಟ್ಟ ಕಲಾವಿದರಿಗೆ ಒಂದು ಚೂರು ಗಂಜಿ ಕುಡಿಯೋದಕ್ಕೊಂದು ದಾರಿ ಆಗಬೇಕು ಅಂದರೆ
ನೀವು ದಯವಿಟ್ಟು ಒಂದಷ್ಟು ಸಹಕಾರ ಮಾಡಿಕೊಡಿ. ಎಲ್ಲೇ ಕಾರ್ಯಕ್ರಮ ಇದ್ದರೂ ಕೂಡ ನಾವು ಬಂದು ನಮ್ಮ ದುಡಿಮೆನ ನಾವು ಮಾಡ್ತಾ ನಮ್ಮ ಜೀವನವನ್ನು ನಾವು ಸಾಗಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಕೂಡ ಇಲ್ಲಿಗೆ ಬಂದು, ಅಮ್ಮ ನೀವು ಏನೋ ಬೇಕು ಅಂತ ಕೇಳಿದ್ರಿ. ಅಣ್ಣ ನಮ್ಗೆ ಒಂದು ವಾಷಿಂಗ್ ಮಿಷಿನ್ ಬೇಕಣ್ಣ. ಯಾಕೆ ವಾಷಿಂಗ್ ಮಿಷಿನ್ ಬೇಕು ನಿಮಗೆ? ಬಟ್ಟೆ ಒಕ್ಕಡಕ್ಕೆ ಆಗಲ್ವಲ್ಲ, ನಮ್ಮ ಅಕ್ಕ ಊರಿಗೆ ಹೋಗ್ತಾಳೆ. ಅಕ್ಕೋರು ಇಲ್ಲಿ ಇರಲ್ಲ. ಅಂದ್ರೆ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ, ಅವ್ರಿದ್ರೆ ಮಾಡ್ಕೊಡ್ತಾರೆ. ಅವ್ರು ಇಲ್ ಟೈಮಲ್ಲಿ ನಮ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಆದ್ರಿಂದ ವಾಷಿಂಗ್ ಮಿಷಿನ್ ಬೇಕೇ ಬೇಕಣ್ಣ. ಎಮರ್ಜೆನ್ಸಿ ಅರ್ಜೆಂಟ್ ನಮಗ್ ಬೇಕೇ ಬೇಕು. ಹೌದಾ? ನಿಮ್ಗೆ ವಾಷಿಂಗ್ ಮಿಷಿನ್ ಕೊಟ್ರೆ ಖುಷಿ ಆಗುತ್ತಾ? ಅಣ್ಣ ತುಂಬಾ ಖುಷಿ ಆಗುತ್ತೆ. ಎಷ್ಟು ಖುಷಿ ಆಗುತ್ತೆ? ತುಂಬಾ ಸಂತೋಷ ಆಗುತ್ತೆ. ಮಂಜಮ್ಮ ಬಂದಷ್ಟೇ ಖುಷಿ ಆಗುತ್ತಾ? ಅಣ್ಣ ಸೊ ದಯವಿಟ್ಟು ಅಮ್ಮವ್ರಿಗೆ ಅವ್ರು ಏನು ಹೇಳ್ತಾರೆ ಅಂದರೆ, ಮನೆಯಲ್ಲಿ ಬಟ್ಟೆ ಒಗೆಯೋದಕ್ಕಾಗಲ್ಲ, ಎರಡೂ ಕಣ್ಣು ಕಾಣೋದಿಲ್ಲ. ಅಕ್ಕವ್ರು ಇರ್ತಾರೆ, ಒಂದೊಂದು ಟೈಮ್ ಇರ್ತಾರೆ, ಒಂದೊಂದು ಟೈಮ್ ಇರೋದಿಲ್ಲ. ನಮಗೆ ವಾಷಿಂಗ್ ಮಿಷಿನ್ ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳ್ತಿದ್ದಾರೆ. ಜೊತೆಗೆ ಅವರ ಹೊಟ್ಟೆಗೂ ತುಂಬ ಊಟದ ಅವಶ್ಯಕತೆ ಅಂತೂ ತುಂಬ ಇರುತ್ತೆ. ಈಗ ಸದ್ಯಕ್ಕೆ ಒಂದಷ್ಟು ಜನ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿ ಒಂದಷ್ಟು ರೇಷನ್ನು, ಒಂದಷ್ಟು ಇದನ್ನು ಕಳಿಸ್ಕೊಡ್ತಿರ್ಬೋದು. ಎಷ್ಟು ದಿನ ಬರ್ಬೋದು ಅದು? ಸೊ 1 ತಿಂಗಳು, 2 ತಿಂಗಳು, 3 ತಿಂಗಳು ಅಥವಾ ಒಂದು 6 ತಿಂಗಳು ಬರ್ಬೋದಾ? ಅದಾದ ನಂತರ ಅವ್ರ ಜೀವನ ಬದಲಾಗಬೇಕು ಅಂದರೆ ನೀವೆಲ್ಲರೂ ಇಲ್ಲಿಗೆ ಬಂದು ನಿಮ್ಮ ಕೈಲಾದಂಥ ಸಹಾಯ ಸಹಕಾರ, ಅದು ಕೇವಲ 1 ರೂಪಾಯಿ ಆಗಿದ್ರೂ ಪರವಾಗಿಲ್ಲ, ಇಂಥವ್ರಿಗೆ ದಯವಿಟ್ಟು ಬಂದು ಸಹಕಾರ ಕೊಡಿ ಅಂತ ನಾನು ಬೇಡ್ಕೊಳ್ತೀನಿ. ಅಮ್ಮ, ಕರ್ನಾಟಕದ ಜನರಿಗೆ ಇನ್ನೇನಾದರೂ ರಿಕ್ವೆಸ್ಟ್ ಮಾಡ್ಕೋತೀರಾ? ಅವ್ರ ಕೈಲಾದಷ್ಟು ಹೆಲ್ಪ್ ಮಾಡಬೇಕು ನಮಗೆ. ಒಂದು ಸ್ವಲ್ಪ ಅದೇ ನಾನು ಹೇಳಿದ್ನಲ್ಲ, ನಾವು ವಾಷಿಂಗ್ ಮಿಷಿನ್ ಬೇಕು ಅಂತ. ಆಯ್ತಮ್ಮ, ಅದರ ಆ ಒಂದು ಆಸೆನ ನೋಡೋಣ ಯಾರು ಈಡೇರಿಸ್ತಾರೆ ನೋಡೋಣ. ಜೊತೆಗೆ ಸರ್, ಕರ್ನಾಟಕದ ಜನತೆಯಲ್ಲಿ ನೀವು ಕೇಳ್ದಲ್ಲ, ಏನು ಅವ್ರ ಕರ್ನಾಟಕ ನೀವು ಜನತೆಯಲ್ಲಿ ಏನು ಕೇಳ್ಕೊಳಕ್ಕೆ ಇಷ್ಟಪಡ್ತೀರಾ ಅಂತಂದರೆ, ಈ ನಮ್ಮನ್ನು ಮೇಲೆತ್ತಕ್ಕೆ ನೀವು ಕಾರಣ ಆಗಿ ಅಂತ ಅಷ್ಟೇ. ನೋಡಿದ್ರಾ, ಅವ್ರು ಏನು ಹೇಳ್ತಾ ಇದ್ದಾರೆ, ನಾವು ಬಿದ್ದೋಗಿದ್ದೀವಿ, ನಮ್ಮನ್ನು ಮೇಲೆತ್ತೋದಕ್ಕೆ ನೀವು ಕಾರಣರಾಗಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ದೇವ್ರು ಬರೋದಕ್ಕೆ ಸಾಧ್ಯ ಇಲ್ಲ ಎಲ್ಲ ಕಡೆನೂ. ಸೊ ಅರ್ಥ ಮಾಡ್ಕೊಳ್ಳಿ, ದೇವರೇ ಇಲ್ಲ ಅಂತಲ್ಲ, ದೇವರು ಎಲ್ಲ ಕಡೆ ಬರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವೇ ದೇವರಾಗಬೇಕು. ನಮ್ಮ ಕೈಲಾದಂಥ ಸಹಕಾರವನ್ನು, ಪ್ರೀತಿಯನ್ನು ಎಲ್ಲರೂ ಕೊಡಬೇಕು. ಅಣ್ಣ, ಇದ್ರ ಬಗ್ಗೆ ಏನು ಹೇಳ್ತಿರ್ತಾವು? ಅಲ್ಲ, ಇವರು ಏನೋ ಒಂದು ದೊಡ್ಡಿಮಾರಮ್ಮ ದೇವಸ್ಥಾನ ಹತ್ರ ಏನೋ ಭಿಕ್ಷಾಟನೆ ಮಾಡ್ಕೊಂಡು ಏನಿದ್ರು, GTV ಅವರು ಕರ್ಕೊಂಡೋಗಿ ಅವ್ರ ಕಾರ್ಯಕ್ರಮಗಳು ಕೊಡ್ತಾಯಿದ್ರು. ಸ್ವಲ್ಪ ದಿನ ಮಾತ್ರ ಅವರು ಕಾರ್ಯಕ್ರಮಗಳು ಸಿಗ್ತಾಯಿದ್ವು. ಯಾಕೆಂದರೆ ಇವರಿಬ್ಬರು ಅವ್ರು ಮೊದಲೇ ಹೇಳಿದ್ರು, ನಾವಿಬ್ಬರು ಜೊತೆಗೆ ಆಡ್ತಾ ಇದ್ವಿ, ಹಂಗಾಗಿ ನಮಗೆ ಕಾರ್ಯಕ್ರಮಗಳು ಸಿಗ್ತಿದ್ವು. ಇವಾಗ ನಮ್ಮ ಅಕ್ಕವರಿಲ್ಲ, ಅವ್ರು ತೀರೋದ್ಮೇಲೆ ನಮಗೆ ಸಿಂಗಲ್ ಆಗಿದ್ದೀವಿ, ನಮ್ಗೆ ಹಂಗಾಗಿ ಯಾರೂ ಕಾರ್ಯಕ್ರಮಗಳು ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು, ದಯವಿಟ್ಟು ಯಾರೂ ಆ ಥರ ಭಾವಿಸೋಕೆ ಹೋಗ್ಬೇಡಿ. ಅವ್ರು ಸಿಂಗಲ್ ಆದರೂ ಸಮೇತ ಅವರಲ್ಲಿ ಕಲೆ ಇದೆ. ದಯವಿಟ್ಟು ನೀವೆಲ್ಲರೂ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡಿ. ಅವ್ರು ಅದನ್ನೇ ಕೇಳ್ಕೊತಾ ಇರೋದು, ನೀವು ನಮ್ಮನ್ನು ಬೆಳೆಸಿ ಅಂತ ಕೇಳ್ಕೊತ ಇದ್ದಾರೆ. ಅವ್ರು ಏನು ಹೇಳ್ತಿದ್ದಾರೆ, ನಮಗೆ ಏನೋ ತಂದುಕೊಡಿ ಅಂತ ಕೇಳ್ತಾ ಇಲ್ಲ. ನನಗೆ ನೋಡಿ ಅದೇ ಫಸ್ಟ್ ಪಾಯಿಂಟ್ ತುಂಬ ಇಷ್ಟ ಆಯಿತು. ನನಗೇನೋ ತಂದುಕೊಡಿ ಅಂತ ಕೇಳ್ತಾ ಇಲ್ಲ. ಸೊ ದಯವಿಟ್ಟು ಒಂದು ಕಾರ್ಯಕ್ರಮಗಳಲ್ಲಿ ಅವಕಾಶ ಮಾಡಿಕೊಡಿ, ಎಲ್ಲಾದರೂ ಪರವಾಗಿಲ್ಲ. ಎಷ್ಟೋ ವೇದಿಕೆಗಳಿದ್ದಾವೆ, ಏನೋ ಅವ್ರಿಗೊಂದು ತುತ್ತು ಗಂಜಿಗೆ ಒಂದು ದಾರಿ ಆಗುತ್ತೆ. ಸೊ ಕಾರ್ಯಕ್ರಮಗಳಲ್ಲಿ ಅವ್ರಿಗೆ ಅವಕಾಶ ಸಿಗಬೇಕು ಅಂದರೆ ಅತಿ ಹೆಚ್ಚು ಈ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿಕೊಡಿ. ಹಾಗೆ ಅವರೊಂದು ವಾಷಿಂಗ್ ಮಿಷಿನನ್ನು ಕೇಳಿದ್ದಾರೆ, ನೋಡೋಣ ನಾವು ಇಬ್ಬರು ಸಹಕಾರ ಮಾಡೋಕ್ಕಾಗುತ್ತಾ ಏನೋ ಗೊತ್ತಿಲ್ಲ. ಸೊ ನೋಡೋಣ. ಸರಿನಮ್ಮ, ಒಳ್ಳೇದಾಗಲಿ ನಿಮಗೆ. ಆಮೇಲೆ ನಿಮಗೆ ಗಂಡು ಮಗು ಇಷ್ಟನಾ ಹೆಣ್ಮಗು ಇಷ್ಟನಾ? ಅಣ್ಣ, ದೇವ್ರು ಯಾವುದಾದ್ರೂ ಕೊಡಲಿ, ಆದರೆ ಚೆನ್ನಾಗಿ ಆರೋಗ್ಯವಾಗಿ ಭಗವಂತ ಆರೋಗ್ಯವಾಗಿ ಕೊಡ್ಲಿ ಅಂತ ಕೇಳ್ಕೊತೀರಾ. ಅಮ್ಮ, ಒಂದಷ್ಟು ಜನ ಹೆಣ್ಮಕ್ಳು ಬೇಕು ಅಂತಾರೆ, ಒಂದಷ್ಟು ಜನ ಹೆಣ್ಮಕ್ಳು ಬೇಡ ಅಂತಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಣ್ಣ, ಹೆಣ್ಮಕ್ಳೇ ಬೆಸ್ಟ್ ಅಣ್ಣ ಇವಾಗ. ಯಾಕೆ ಅಮ್ಮ? ಅಂದ್ರೆ ಕಷ್ಟ ಸುಖ ಎಲ್ಲ ಅರ್ಥ ಮಾಡ್ಕೊಂತಾರೆ. ಸೊ ಒಂದಷ್ಟು ಜನ ಹೆಣ್ಮಗು ಆದ ತಕ್ಷಣ ಮನೆ ಬಿಟ್ಬಿಟ್ಟು ಹೋಗ್ತಾರೆ. ಅದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಅಥವಾ ಮನೆಯಿಂದ ಆಚೆ ಹಾಕ್ತಾರೆ ಹೆಣ್ಮಕ್ಳನ್ನ? ಹೌದು ಅಣ್ಣ, ಅವ್ರಿಗೆ ಕೈಲಾಗಲ್ಲ ಸಾಕೋದಕ್ಕೆ, ಅದಕ್ಕೆ ಹಂಗಂತೀರಾ? ಸೊ ಗಂಡು ಹೆಣ್ಣು ಭೇದ ಭಾವ ಬೇಡ, ಯಾವ್ದಾದ್ರೂ ಆಗ್ಲಿ ಭಗವಂತ ಕೊಟ್ಟ ಪ್ರಸಾದ ಅಂತ ನಾವು ಇದು ಮಾಡ್ಕೊಬೇಕು, ಅರ್ಥ ಮಾಡ್ಕೊಂಡು ಜೀವನ ಮಾಡೋದನ್ನ ಕಲಿಬೇಕು. ಹಾಗೆ ನೀವೊಂದಷ್ಟು ವರ್ಷ ನೀವು ಅಲ್ಲಿ ದಂಡಿ ಮಾರಮ್ಮ ದೇವಸ್ಥಾನ, ಇದು ದಂಡಿ ಮಾರಮ್ಮ ದೇವಸ್ಥಾನ ಹತ್ರ ತಾವು ಹಾಡು ಹೇಳ್ತಾ ಒಂದಷ್ಟು ಜನ ಭಿಕ್ಷಾಟನೆ ಮಾಡ್ತಿದ್ರಿ ಅಂತ ಕೇಳ್ಪಟ್ಟೆ. ತಪ್ಪಾಗಿ ತಿಳ್ಕೊಬಾರ್ದು. ಭಿಕ್ಷಾಟನೆ ಮಾಡ್ತಾ ಇದ್ದೆ ಅಂತ ಕೇಳ್ಪಟ್ಟೆ. ಆ ಭಿಕ್ಷಾಟನೆ ಮಾಡ್ತಿದ್ದ ಪ್ರತಿಫಲವ ಏನೋ ಭಗವಂತ ನಿಮಗೆ ಒಂದು ಸೂರನ್ನು ಮಾಡೋದಕ್ಕೆ, ಒಂದು ಜೀವ ಕನ್ನಡ ವಾಹಿನಿಗೆ ಹೋಗೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ರು. ಹಾಗೆ ನಮ್ಮ ನವರಸ ನಾಯಕ ಜಗ್ಗೇಶ್ ಅಣ್ಣವರು, ಅವರ ಸಂಘದ ಎಲ್ಲ ಸದಸ್ಯರುಗಳು, ಸ್ನೇಹಿತರು ಇರ್ಬೋದು, ಎಲ್ಲರೂ ಸೇರಿ ಒಂದು ಸಣ್ಣದಾಗಿ ಪುಟ್ಟದಾಗಿ ಅವ್ರ ಕೈಯಲ್ಲಿ ಎಷ್ಟು ಶಕ್ತಿ ಇದೆ ಅಷ್ಟೊಂದೊಂದು ಮನೆ ಕಟ್ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಣ್ಣ, ಅವ್ರಿಗೆ ದೇವ್ರ ಆಯುಷ್ ಆರೋಗ್ಯ ಎಲ್ಲ ಚೆನ್ನಾಗಿ ಕೊಡ್ಲಿ. ಮತ್ತೆ ನಾವು ಅವ್ರನ್ನ ನೋಡ್ಬೇಕಂತ ಇಷ್ಟಪಡ್ತಾ ಇದೀವಿ. ಅವ್ರು ನಮಗ್ ಸಿಗ್ಲಿ, ಮತ್ತೆ ಬರ್ಲಿ, ಇನ್ನೊಂದ್ಸತಿ ಮಾತಾಡಿಸ್ಲಿ ಅನ್ನೋದು ನಮ್ಮ ಉದ್ದೇಶ. ನಮ್ಮ ಜಗ್ಗೇಶ್ ಅಣ್ಣ ಅವ್ರಿಗೆ ಒಂದು ಮನವಿ, ತಾವು ಇಲ್ಲಿಗೆ ಅವ್ರಿಗೆ ಒಂದು ಕಷ್ಟದಲ್ಲಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವ್ರಿಗೆ ಸೂರಿಗೆ ಒಂದು ದಾರಿಯಾಗಿದ್ದೀರಾ, ನೆರಳಾಗಿದ್ದೀರಾ ಇವತ್ತು. ಸೊ ದಯವಿಟ್ಟು ಅವರು ನಿಮ್ಮನ್ನು ಮತ್ತೆ ನೋಡಬೇಕಂತ ಆಸೆ ಪಡ್ತಾ ಇದ್ದಾರೆ. ಮತ್ತು ಅವರ ಕುಟುಂಬ ತುಂಬ ಸಂಕಷ್ಟದಲ್ಲಿ ಸಿಲುಕಿದೆ. ನಿಮ್ಮಲ್ಲಿ ಅವ್ರು ಏನೂ ಕೂಡ ಬಯಸ್ತಾ ಇಲ್ಲ.
ಸೊ ದಯವಿಟ್ಟು ಒಂದು ಸತಿ ವಿಸಿಟ್ ಮಾಡಿ ಅಮ್ಮವ್ರಿಗೆ ಮತ್ತೆ ಅವ್ರ ಆಸೆಯನ್ನು ಈಡೇರಿಸೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಹಾಗೆ ಪ್ರತಿ ತಿಂಗಳು ನಿಮಗೆ ಸ್ವಲ್ಪ ತರಕಾರಿ ಮತ್ತು ರೇಷನ್ ಕಳಿಸ್ಕೊಡ್ತಾರೆ ಅಂತ ಕೇಳ್ಪಟ್ಟೆ. ಇವಾಗ ನಾನು ಯಾರು ಕಳಿಸ್ಕೊಡ್ತಾ ಇರೋದು? ಅರ್ಜುನ್ ಜನ್ಯ ಸರ್. ಅರ್ಜುನ್ ಜನ್ಯ ಸರ್ ಎಷ್ಟು ತಿಂಗಳುಗಳಿಂದ ಕಳಿಸ್ಕೊಡ್ತಾ ಇದ್ದಾರೆ? ಅಣ್ಣ ನಾವು ಸರಿಗಮಪ್ಪಕ್ಕೆ ಹೋದಾಗಿಂದ ಕಳಿಸ್ತಾವ್ರೆ. ಅಮ್ಮಮ್ಮ ಎಷ್ಟು ವರ್ಷ ಆಗಿರ್ಬೋದಮ್ಮ? ಅಣ್ಣ ಒಂದು 5-6 ವರ್ಷ ಆಗಿರ್ಬೋದು. 5-6 ವರ್ಷಗಳಿಂದ ಕಳಿಸ್ಕೊಡ್ತಾ ಇದ್ದಾರೆ. ಇದು ಎಲ್ಲಾದ್ರೂ ಮಂಚ ಹೇಳಿದ್ರಿ ಎಲ್ಲಾದ್ರೂ ಇದ್ರ ಬಗ್ಗೆ? ಅಣ್ಣ ಹೇಳಿದೀವಣ್ಣ. ಹೌದಾ? ಅರ್ಜುನ್ ಜನ್ಯ ಸರ್ಗೂ ಕೂಡ ನಮ್ಮ ಜನಸ್ನೇಹಿ ತಂಡದ ಪರವಾಗಿ ಹೃದಯಪೂರ್ವಕವಾಗಿ ಧನ್ಯವಾದಗಳು ಸರ್. ನಿಜವಾಗ್ಲೂ ಏನು ಹೇಳಬೇಕು ಗೊತ್ತಿಲ್ಲ. ಬರೋಬ್ಬರಿ 5-6 ವರ್ಷಗಳಿಂದ ನೀವು ಈ ಕುಟುಂಬಕ್ಕೆ ರೇಷನನ್ನು ಕಳಿಸ್ಕೊಡ್ತಾ ಇದ್ದೀರಾ. ನಿಜವಾಗ್ಲೂ ಭಾಳ ಸಂತೋಷ ಆಗುತ್ತೆ. ಎಲ್ಲೋ ಒಂದು ಕಡೆ ಮಳೆ ಬೆಳೆ ಸರಿಯಾಗಿ ಆಗ್ತಾಯಿದೆ ಅಂದರೆ ನಿಮ್ಮಂಥ ಒಬ್ಬ ಸಣ್ಣ ಪುಟ್ಟ ಕಲಾವಿದರಿಗೆ ನೀವು ಕೊಡುವಂಥ ಗೌರವದಿಂದನೇ ಆಗ್ತಾಯಿದೆ ಅಂತ ನಾನು ಕೂಡ ಭಾವಿಸ್ತೀನಿ. ಅರ್ಜುನ್ ಜನ್ಯ ಸರ್ ತುಂಬ ಹೃದಯದ ಧನ್ಯವಾದಗಳು ನಿಮಗೆ. ಇವತ್ತು ಎಷ್ಟು ಹೆಮ್ಮೆಯಿಂದ ಅವ್ರು ಹೇಳ್ತಿದ್ದಾರೆ ನೋಡಿ ನಿಮ್ಮ ಹೆಸರನ್ನ. 5-6 ವರ್ಷಗಳಿಂದ ತಾವು ರೇಷನ್ ಆಗಿರ್ಬೋದು ಸಕಲ ಸಂಕಷ್ಟಗಳನ್ನ ನಿವಾರಣೆ ಮಾಡ್ತಾ ಅವ್ರು ಹೊಟ್ಟೆ ತುಂಬಿಸೋ ಪ್ರಯತ್ನ ಮಾಡ್ತಾಯಿದ್ದೀರಾ. ಒಂದು ಮಾತು ನಾನು ಹೇಳಬಲ್ಲೆ, ಇವ್ರ ಹೊಟ್ಟೆನ ನೀವು ತುಂಬಿಸ್ತಾ ಇದ್ದೀರಾ, ನಿಮ್ಮ ಹೊಟ್ಟೆನ ಭಗವಂತ ತುಂಬಿಸ್ಲಿ, ಒಳ್ಳೆಯದಾಗಲಿ ನಿಮಗೆ. ಹಾಗೆ ತುಂಬ ಖುಷಿ ಆಯ್ತಮ್ಮ ನಾನು ಇಲ್ಲಿ ಬಂದಿದ್ದು. ಬಟ್ ನಾನು ಬಂದಿದ್ದ ಉದ್ದೇಶ ಏನು ಗೊತ್ತಾ, ನಾನು ಏನು ಹೇಳ್ಬೇಕಂತ ಗೊತ್ತಿಲ್ಲ. ನಿಮ್ಮೊಂದಷ್ಟು ವೀಡಿಯೋಗಳನ್ನ ನೋಡಿ ಬೇಜಾರಾಯ್ತು ಅಷ್ಟೇ. ನನಗೆ ದೇವ್ರು ಕೊಡೋಷ್ಟು ಶಕ್ತಿ ಕೊಟ್ಟಿಲ್ಲ. ಆದರೆ ಕೊಡೋವಂಥವ್ರು ಕರ್ನಾಟಕದಲ್ಲಿ ಸುಮಾರು ಜನ ಅವರೇ, ಅವರು ನಿಮ್ಮ ಮನೆಗೆ ಬಂದು ಸಹಾಯ ಮಾಡಲಿ ಅನ್ನೋದು ನನ್ನ ಉದ್ದೇಶ ಅಷ್ಟೇ. ಯಾರಾದರೂ ಈ ವಿಡಿಯೋ ನೋಡಿದಾಗ ದಯವಿಟ್ಟು ಏನಾದರೂ ಕೊಡಬೇಕನ್ಸಿದ್ರೆ ನಮ್ಮ ಮಧುಗಿರಿಯಲ್ಲಿ ಇವ್ರ ಮನೆ ಇದೆ. ಸೊ ಡಿ ವಿ ಹಳ್ಳಿ, ಮಧುಗಿರಿ ಡಿ ವಿ ಹಳ್ಳಿಯಲ್ಲಿ ಇವ್ರ ಮನೆ ಇದೆ. ಆಯಿತು, ಇವರ ಅಕೌಂಟ್ ಡೀಟೇಲ್ಸ್ ಕೂಡ ನಾನು ಕೆಳಗಡೆ ಹಾಕಿರ್ತೀನಿ. ಸೊ ದಯವಿಟ್ಟು ನಿಮ್ಮ ಕೈಲಾದಂಥ ಸಹಾಯವನ್ನು ದಯವಿಟ್ಟು ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಎಷ್ಟಾದರೂ ಆಗಿರ್ಬೋದು, ನಿಮ್ಮ ಖುಷಿ, ನಿಮಗೆ ಎಷ್ಟು ಇವರಿಗೆ ಕೊಡಬೇಕನ್ಸುತ್ತೋ ಅಷ್ಟನ್ನು ದಯವಿಟ್ಟು ಇವ್ರ ಅಕೌಂಟಿಗೆ ಕಳಿಸ್ಕೊಡಿ. ಅಮ್ಮ ನಂದೊಂದು ಮನವಿ, ದಯವಿಟ್ಟು ಕರ್ನಾಟಕದ ಜನ ಒಂದ್ಸತಿ ಕೈ ಹಿಡಿತಾ ಇದ್ದಾರೆ ಅಂದಾಗ ಅದನ್ನು ದಯವಿಟ್ಟು ನೀವು ಹಾಳು ಮಾಡ್ಕೋಬೇಡಿ, ಅದನ್ನು ಸೇಫಾಗಿ ಇಟ್ಕೊಳ್ಳಿ. ಕೊನೆಗಾಲದಲ್ಲಿ ನಿಮ್ಗೆ ತುಂಬ ಯೂಸ್ ಆಗುತ್ತೆ. ಆಮೇಲೆ ಪದೇ ನಿಮಗೆ ಈ ಥರ ಸಹಾಯ ಸಿಗೋದಿಲ್ಲ, ನಾನು ಇದನ್ನು ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ. ಆಮೇಲೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅದನ್ನು ಮುಡುಪಾಗಿ ಇಟ್ಕೊಂಡು ಸೇಫಾಗಿ ಇಟ್ಕೊಳ್ಳಿ. ಇಷ್ಟೇ ನಾನು ಹೇಳೋದು. ಅರ್ಥ ಆಯ್ತಮ್ಮ? ಒಳ್ಳೆಯದಾಗಲಿ, ಧನ್ಯವಾದ. ಇರಿ ಆರ್ಕ್ಲೆ ಓಪನ್ ಮಾಡ್ಸೋಣ. ಅಮ್ಮರೇ ನಮಸ್ತೆ. ಏನೋ ಕೇಳಿದ್ರಿ ತಾವು? ವಾಷಿಂಗ್ ಮಿಷಿನ್ ಕೇಳಿದ್ರಿ. ವಾಷಿಂಗ್ ಮಿಷಿನ್ ಕೇಳಿದ್ರಿ. ಹೇಳಿ ಮೇಲೆ ಏನಿದು? ವಾಷಿಂಗ್ ಮಿಷಿನಾ? ಹೆಂಗ್ ಗೊತ್ತಾಯ್ತು? ನೀವೇ ಹೇಳಿದ್ರಲ್ಲ. ನಾನು ಹೇಳ್ಬಿಟ್ಟ. ಆಯ್ತು, ಓಪನ್ ಮಾಡಿ. ನನ್ನ ಆಸೆ ಇಷ್ಟು ಬೇಗ ಈಡೇರುತ್ತೆ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರಲಿಲ್ಲ. ಅಮ್ಮ, ನನ್ನ ಆಸೆ ಇಷ್ಟು ಬೇಗ ಈಡೇರುತ್ತೆ ಅಂತ ಕನ್ಸಲ್ಲೂ ಅನ್ಕೊಂಡಿರಲಿಲ್ಲ ನಾನು. ನಿಮ್ಮ ಆಸೆ ಇಷ್ಟು ಬೇಗ ಈಡೇರುತ್ತೆ ಅಂತ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ವಾ? ಅನ್ಕೊಂಡಿರಲಿಲ್ಲ ನಾನು. ಈಡೇರ್ತಾ? ಈಡೇರ್ತಾಣ. ನಿಮ್ಮ ಆಸೆ ಈಡೇರಿಸ್ಬೇಕಂತಾನೆ ಭಗವಂತ ಎಲ್ಲೋ ನಮ್ಮನ್ನು ಕಳಿಸ್ಕೊಟ್ಟಿದ್ದಾನೆ ಅಂತ ಭಾವಿಸ್ತೀವಿ. ಖುಷಿ ಆಯ್ತಮ್ಮ ಇವಾಗ? ತುಂಬ ಖುಷಿ ಆಯ್ತಣ್ಣ ನನಗೆ. ಎಷ್ಟು ಖುಷಿ ಆಯ್ತು? ತುಂಬ ಸಂತೋಷ ಆಯ್ತಣ್ಣ. ನನ್ನ ಹೆಚ್ಚಿನ ಪರವಾಗಿ ನಾನು ಸುಬ್ರಹ್ಮಣ್ಯ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಮನೆಯಲ್ಲಿ ಸರ್ ಇವ್ರ ಅಕ್ಕರು ಇರಲ್ಲ ಸರ್, ಅವ್ರ ಅಕ್ಕನ ಮಗಳು ಇಲ್ಲೇ ಇದ್ದಾರೆ ಸರ್. ಅವರು ಹೊರಗಡೆ ಕಾಲೇಜಿಗೆ ಅಲ್ಲಿ ಹೋಗ್ತಾರೆ. ಹಂಗಾಗ್ಬಿಟ್ಟು ಸರ್ ಬಟ್ಟೆಗಳೆಲ್ಲ ಜಾಸ್ತಿ ಇದ್ದಾಗ ನಾವು ಕಾಣಿಸೋಲ್ಲ. ಈಗ ಸರ್ ಅವಾಗೆಲ್ಲ ಇವ್ರು ಪ್ರೆಗ್ನೆನ್ಸಿದ್ದಾರೆ, ಕುಂತ್ಕೊಂಡು ಬಟ್ಟೆ ಒಕ್ಕಳಕ್ಕೆಲ್ಲ ಕಷ್ಟ ಆಗ್ತಿತ್ತು. ಈಗ ಸರ್ ನಾವು ಹೆಂಗೋ ಇದನ್ನು ಇದ್ರ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಂಡು ಬಟ್ಟೆ ವಾಶ್ ಮಾಡೋಕ್ಕೂ ಬಟ್ಟೆಗಳು ಒಕ್ಕೋಬೇಕು ಅನ್ನೋ ಸಂದರ್ಭ ಬಂದಾಗ ಸರ್ ಹಾಕೊಂಡು ನಮ್ಮ ಕೆಲಸಗಳನ್ನ ಬೇಗ ಮಾಡ್ಕೋಬೋದು ಸರ್. ಬಟ್ಟೆ ಕೆಲಸ ಬೇಗ ಒಳ್ಳೇದಾಗಲಿ ಅಣ್ಣ. ನಾನು ಹೆಚ್ಚಿನ ಪರವಾಗಿ ಸುಬ್ರಹ್ಮಣ್ಯ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕಣ್ಣ. ಖಂಡಿತ ನಾನು ಕೂಡ ಸುಬ್ರಹ್ಮಣ್ಯ ಸರ್ ಅವ್ರದ್ದು ವಿಡಿಯೋ ನೋಡ್ಬಿಟ್ಟೆ ಇಲ್ಲಿಗೆ ಬಂದಿದ್ದು. ಅವರು ಬೆಳಗ್ಗೆನೇ ಒಂದು ಇಂಟರ್ವ್ಯೂ ಮಾಡಿದರು. ಸೊ ಅದನ್ನು ನೋಡಿ ಭಾಳ ಬೇಜಾರಾಗಿತ್ತು. ಸೊ ಹಾಗಾಗಿ ಬಂದೆ ಸುಬ್ರಹ್ಮಣ್ಯ ಸರ್ಗೆ. ಕೈ ಹಾಕಿದ ಕೆಲಸ ನಮಗೆ ಸಕ್ಸಸ್ ಆಗುತ್ತೆ ಅಣ್ಣ. ಅವಾಗ ಒಂದ್ಸರಿ ಬಂದಿದ್ರು, ಸರಿಗಮಪ್ಪಕ್ಕೆ ಹೋದ್ವಿ, ಮನೆ ಕಟ್ಸ್ಕೊಟ್ರು ಜಗ್ಗೇಶ್ ಸರು. ಅರ್ಜುನ್ ಜನ್ಯ ಸರ್ ರೇಷನ್ ಕೊಡ್ತಾವ್ರೆ. ಇವಾಗ ಕೈ ಹಾಕವ್ರೆ ವಾಷಿಂಗ್ ಮಿಷಿನ್. ನನ್ನ ಹೆಸರು ಗೊತ್ತಾ ಹೋಗ್ಲಿ? ಜನಸ್ನೇಹಿ ಯೋಗೇಶ್. ಹೌದಾ? ಜನಸ್ನೇಹಿ ಯೋಗೇಶ್ ಅಂತ. ನೋಡಿದ್ರೆ ಕೇಳಿದ್ದೀರಾ ಎಲ್ಲರೂ? ಹಾಂ ಸರ್. ಅಣ್ಣ ಕೇಳಿದ್ವಿ, ಅದೇ ಕೊರಟಗೆರೆ ಫಂಕ್ಷನ್ಗೆ ಬಂದಿದ್ರಲ್ಲ ಅಣ್ಣ. ಯಾವಾಗ?
ನಂಗೆ ಡೇಟ್ ಗ್ಯಾಪ್ನೇ ಇಲ್ಲ ಅಣ್ಣ. ಹಾಂ 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 ಒಂದು ಫಂಕ್ಷನಿಗೆ ಬಂದಿದೆ ಕರೆಕ್ಟು, ಒಂದೂವರೆ ವರ್ಷಗಳ ಹಿಂದೆ. ಹ್ಞೂ ಅಣ್ಣ. ನಾವೇನು ಮಾಡೋದು ಅಣ್ಣ ನೀವು ನಮ್ಮಂಥ ಅನಾಥರಿಗೆ ಆಶ್ರಯ ಕೊಡೋದು. ಕಣ್ಣಿಲ್ದಿರೋ ನೀವೇ ಇಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಕಣ್ಣಿರೋರು ಎಷ್ಟೋ ಜನ ಇನ್ನೂ ತಿಳ್ಕೊಳಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ಏನು ಮಾಡ್ಬೇಕು? ನಮ್ಮಂಥ ಅನಾಥರಿಗೆ ಅನಾಥರಲ್ಲ ನೀವು, ದೇವ್ರ ಮಕ್ಕಳು. ಅನಾಥರು ಹೆಂಗಾಗ್ತೀರಿ ನೀವು? ನೀವು ದೇವ್ರ ಮಕ್ಕಳಾಗಿದೆ. ದೇವಸ್ಥಾನದಲ್ಲಿ ನೀವು ಏನಂತಾರೆ ಭಿಕ್ಷಾಟನೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ದೇವರು ನಿಮ್ಮನ್ನ ಕಳಸ ಇಡೋ ಜಾಗದಲ್ಲಿ ಕರ್ಕೊಂಡೋಗಿ ಕೂರಿಸಿದ್ದಾರೆ. ಅರ್ಥ ಆಗ್ತಿದ್ಯಾ? ಇರ್ಲಿ ಬಿಡೋಣ. ದೇವಸ್ಥಾನ ಕಳಸ ಇಡ್ತಾರೆ ನೋಡಿ, ಗೋಪುರದ ಮೇಲೆ. ಅಲ್ಲಿ ತಗೊಂಡೋಗಿ ದೇವ್ರ ಹತ್ರನೇ ಕೂರಿಸಿದ್ ನಿಮ್ಮನ್ನ. ಬೇಡಣ್ಣ, ಅಷ್ಟು ದೊಡ್ಡ ಮಾತು ಬೇಡ. ಇಲ್ಲ ಇಲ್ಲ ನಿಜ ಅಮ್ಮ, ಅದು ಇಡೀ ಕರ್ನಾಟಕದ ಜನ ಇವತ್ತು ನಿಮ್ಮನ್ನ ಇಷ್ಟಪಟ್ಟು ಆ ಒಂದು ಸ್ಥಾನ ಕೊಟ್ಟಿದ್ದಾರೆ. ಅಣ್ಣ ನಂಗೆ ತುಂಬ ಖುಷಿ ಆಯ್ತಣ್ಣ. ನಾನು ಸುಬ್ರಹ್ಮಣ್ಯ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಫಸ್ಟು. ಥ್ಯಾಂಕ್ ಯು. ಅವ್ರ ಕೈ ಹಾಕಿದ ಕೆಲಸ ನಮಗೆ ಪಕ್ಕಾ ಸಕ್ಸಸ್ ಆಗುತ್ತಣ್ಣ ನಿಜವಾಗ್ಲೂ. ಒಳ್ಳೇದಾಗಲಿ. ಅವ್ರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಸೊ ಹಾಗೆ ನನ್ನ ಕೈಲಾಗಿದ್ದು ಒಂದು ಸಣ್ಣ ಸಹಾಯ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಹಣ ನನಗೆ ದೇವ್ರು ಒಳ್ಳೇದು ಮಾಡಲಿ. ದೇವ್ರು ಒಳ್ಳೇದು ಮಾಡಲಿ. ಚೆನ್ನಾಗಿ ಇಟ್ಕೊಳ್ಳಿ, ಚೆನ್ನಾಗಿರಿ. ಮಗು ಆರೋಗ್ಯದ ಕಡೆ ಗಮನ ಇರಲಿ. ಸೊ ಇದು ಖರ್ಚಿಗೆ, ಮೆಡಿಸಿನ್ ಖರ್ಚಿಗೆ ನಿಮಗೆ. ಹಾಂ ಸರ್, ನಿಮಗೂ ಸಹ ನಮಗೆ ತುಂಬ ಸಹಾಯ ಹಸ್ತನ ನೀವು ಚಾಚಿದ್ದೀರಾ ಸರ್. ನೀವು ಜನಸ್ನೇಹಿ ಆಶ್ರಮನ ನೀವು ನಡೆಸ್ತಾ ಇದ್ದೀರಾ ಸರ್. ಅಲ್ಲಿ ವಾಸ ಮಾಡುವಂಥವ್ರಿಗೆ, ನೀವು ಸಾಕ್ತಾ ಇರುವಂಥವ್ರಿಗೆ ಜನಗಳ ಕಡೆಯಿಂದ ನಿಮ್ಮ ಆ ಜನಸ್ನೇಹಿ ಆಶ್ರಮಕ್ಕೆ ಹೆಚ್ಚಿನ ಸಹಾಯ ಆಗುವಂಥ ಒಂದು ಭಾಗ್ಯನ ದೇವ್ರು ಕರುಣಿಸ್ಕೊಡ್ಲಿ ಅಂತ ಕೇಳಿದೆ. ನೀವು ಅಣ್ಣ ಅದೇ ಅಣ್ಣ, ನಿಜವಾಗ್ಲೂ ನನ್ನ ಆಸೆ ಯಾರೂ ಈಡೇರಿಸಿರಲಿಲ್ಲ. ನೀವು ಅನಾಥರಿಗೆ ಆಶ್ರಯ ಕೊಡೋದಕ್ಕೂ ಸಾರ್ಥಕ ಆಯ್ತಣ್ಣ. ನನ್ನ ಆಸೆ ಈಡೇರಿಸ್ಬಿಟ್ರಿ. ಇದೇ ಥರ ಸಹಾಯ ಮಾಡಲಿ ಅಣ್ಣ ನಿಮ್ಮ ಆಶ್ರಮಕ್ಕೆ. ನಮ್ಮ ಪರವಾಗಿ ನಾವು ಕೇಳ್ಕೊತಾ ಇದ್ದೀವಿ. ಜನಗಳು ನಮಗೆ ಎಷ್ಟು ಪ್ರೀತಿ ತೋರಿಸ್ತಾರೋ ಅದೇ ಥರ ನಿಮ್ಮ ಆಶ್ರಮದ ಮೇಲೂ ಕರುಣೆ ತೋರಿಸ್ತೆ ಅಂತ ನಾನು ಭಾವಿಸ್ತೀನಿ. ಇದೇ ನಮಗೆ ತುಂಬ ಖುಷಿ ಆಯ್ತಣ್ಣ. ಇಷ್ಟೊಂದು ನನ್ನ ಆಸೆ ಇಷ್ಟು ಬೇಗ ನೆರವೇರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಣ್ಣ. ಖುಷಿ ಆಯ್ತಮ್ಮ? ತುಂಬ ಖುಷಿ ಆಯ್ತಣ್ಣ. ಆಯ್ತಮ್ಮ, ಒಳ್ಳೇದಾಗಲಿ, ಖುಷಿಯಾಗಿರಿ. ಸೊ ನೀವು ಕೂಡ ನಮಗೆ ಅಕ್ಕ ತಂಗಿ ಇದ್ದಾಗೆ. ನಮ್ಮ ಜೊತೆಯಲ್ಲಿ ಯಾರೂ ಅಕ್ಕ ತಂಗಿ ಹುಟ್ಟಲಿಲ್ಲ. ಸೊ ನಿಮ್ಮನ್ನು ಕೂಡ ನಾವು ಅಕ್ಕ ತಂಗಿ ಅಂತ ಭಾವಿಸ್ತೀವಿ. ಒಳ್ಳೇದಾಗಲಿ. ಶನೇಶ್ವರ ಸ್ವಾಮಿಯವ್ರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ. ಅವ್ರಿಗೆ ಆದಷ್ಟು ಬೇಗ ಒಂದು ಪಾಪು ಆಗಲಿ. ಆ ಪಾಪು ನೋಡೋದಕ್ಕೆ ನಾವು ಕೂಡ ಬರ್ತೀವಿ. ನಾಮಕರಣ ನಮ್ಮ ಆಶ್ರಮದಲ್ಲೇ ಮಾಡೋಣ, ಸರಿನಮ್ಮ? ಓಕೆನಾ? ಹಾಂ, ನಾಮಕರಣ ನಮ್ಮ ಆಶ್ರಮದಲ್ಲೇ ಮಾಡೋಣ, ಸರಿನಾ? ಓಕೆ, ಡನ್. ನಮಗೆ ಒಂದು 4 ಗಂಟೆ ಸುಮಾರಿಗೆ ಯೋಗೇಶ್ವರವ್ರು ಫೋನ್ ಮಾಡ್ತಾರೆ ನಮಗೆ. ಅಣ್ಣ, ಮಧುಗಿರಿ ಹತ್ರ ಡಿ ವಿ ಹಳ್ಳಿ ಎಲ್ಲಿ ಬರುತ್ತಣ್ಣ, ಮಂಜಮ್ಮ ಅವರು ಮೊನ್ನೆ ತೀರೋದ್ರಲ್ಲ, ಅವ್ರು ಮನೆಗೆ ಹೋಗ್ಬೇಕಣ್ಣ ಅಂತ ಹೇಳ್ತಾರೆ. ಅಣ್ಣ ಆಯ್ತು ಬರೋಣ ಅಂತೇಳಿ ಹೇಳಿದೆ ನಾನು. ಪಾಪ ಅವರು ಅಲ್ಲಿಂದ ಬಂದರು. ಬಂದಿದ ತಕ್ಷಣ ಅವ್ರ ಮನೆಗೆ ಬಂದ್ವಿ. ಅವ್ರ ಮನೆಗೆ ಬಂದಿದ ತಕ್ಷಣ ಈ ರತ್ನಮ್ಮವರು ಒಂದೇ ಒಂದು ಕೇಳಿದ್ದವರು, ಇನ್ನು ಒಳಗಡೆ ಬಂದಿದ ತಕ್ಷಣ, ಅಣ್ಣ ನಮಗೆ ದಯವಿಟ್ಟು ಒಂದು ವಾಷಿಂಗ್ ಮಿಷಿನ್ ಅಂತ ತಂದುಕೊಡ್ರಣ ಅಂತ ಕೇಳಿದ್ರು ಅವರು. ಅಂದರೆ ಯೋಗೇಶ್ವರವ್ರ ಮನಸ್ಸು ಯಾವ ಥರ ಇದೆ ಅಂತಂದರೆ ನೀವೆಲ್ಲ ಅರ್ಥ ಮಾಡ್ಕೋಬೇಕು ದಯವಿಟ್ಟು. ಏನು ನಮ್ಮ ಮಧುಗಿರಿ ತಾಲೂಕಿನ ಜನತೆ ಆಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ನೀವು ನಮ್ಮನ್ನು ದ್ವೇಷ ಮಾಡಿದ್ರೂ ಪರವಾಗಿಲ್ಲ. ಅವರೇನು ಯೋಗೇಶ್ವರವ್ರು ಬಂದಿಲ್ಲ, ಏನು ಓಟ್ ಹಾಕ್ಸ್ಕೋಬೇಕಂತ ಅವಶ್ಯಕತೆ ಏನಿಲ್ಲ. ಅವರು ಅಲ್ಲಿಂದ ಬಂದು ಅವ್ರು ಕೇಳಿದ ತಕ್ಷಣ ಅವ್ರು ಏನು ಕೇಳಿದ್ರು, ಅಣ್ಣ ನಂಗೆ ಒಂದು ವಾಷಿಂಗ್ ಮಿಷಿನ್ ಬೇಕಣ್ಣ ಅಂದಿದ ತಕ್ಷಣ ಅವರು ಸಹಾಯ ಮಾಡೋಕ್ಕೆ ಬಂದಿದ್ದೇ ಬೇರೆ. ಅವರು ಇಮಿಡಿಯೇಟ್ಲಿ ಏನು ಮಾಡಿದ್ರು ಅಂತಂದರೆ ಮಧುಗಿರಿ ಅವ್ರ ಸ್ನೇಹಿತರಿಗೆ ಕಾಲ್ ಮಾಡಿ ಒಂದು ವಾಷಿಂಗ್ ಮಿಷಿನ್ ತರಿಸಿ ಅವರ ಆಸೆನ ಈಡೇರಿಸಿದ್ರು. ದಯವಿಟ್ಟು ಇಂಥ ಹೃದಯಶಾಲಿಗಳಾಗಿರೋಂಥ ನಮ್ಮ ಯೋಗೇಶ್ವರವ್ರಿಗೆ ದಯವಿಟ್ಟು ಏನು ಅವ್ರ ಆಶ್ರಮದಲ್ಲಿ ಒಂದು 150 ಜನ ದೇವ್ರ ಮಕ್ಕಳಿದ್ದಾರೆ. ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿಗಳು ನೋಡ್ಕೊಳ್ಳೋದೇ ಭಾಳ ಕಷ್ಟ. 150 ಜನ ದೇವ್ರ ಮಕ್ಕಳನ್ನ ಸಾಕೋದ್ರ ಜೊತೆಗೆ ಈ ಥರ ಸಮಾಜ ಸೇವೆಯನ್ನು ಮಾಡ್ತಾರಂತ ನಮ್ಮ ಯೋಗೇಶ್ವರವ್ರಿಗೆ ದಯವಿಟ್ಟು ಕರ್ನಾಟಕದ ಜನತೆ ಇದೇ ರೀತಿ ಆಶೀರ್ವಾದ ಮಾಡಬೇಕು. ನೋಡಿ, ಮತ್ತು ಒಂದು ದಾಂಡೇಲಿ ಅಣ್ಣ, ಯಾವ ದಾಂಡೇಲಿ ಅಲ್ಲ, ಚಿಕ್ಕಮಂಗ್ಳೂರು ಹತ್ರ ಕಬ್ಗಲ್ ಹತ್ರ ಒಂದು ಕುಟುಂಬಕ್ಕೆ ಮನೆಯಲ್ಲ ಗುಡಿಸಲಲ್ಲಿ ವಾಸ ಮಾಡ್ತಾ ಇರ್ತಾರೆ. ಅದನ್ನು ನಮ್ಮ ಯೋಗೇಶ್ವರರೇ ಖುದ್ದಾಗಿ ಅಲ್ಲಿ ಹೋಗಿ ಅವರನ್ನು ಭೇಟಿ ಮಾಡಿ ಅವ್ರಿಗೂ ಸಮೇತ ಮನೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ಥರ ಭಾಳಷ್ಟು ಕೆಲಸಗಳು ಮಾಡ್ತಾಯಿದ್ದಾರೆ. ದಯವಿಟ್ಟು ಕರ್ನಾಟಕ ಜನತೆ ನೀವೇನು ನಮ್ಮ ಯೋಗೇಶ್ವರವ್ರ ಆಶ್ರಮಕ್ಕೆ ₹1 ಕೊಡ್ತಾ ಇದ್ದೀರಲ್ಲ, ನೋಡಿರಿ ಅದೆಲ್ಲ ಇಲ್ಲಿ ಉಪಯೋಗ ಆಗ್ತಾ ಇದೆ. ಅಲ್ಲಿರುವಂಥ ದೇವ್ರ ಮಕ್ಳಿಗೂ ಉಪಯೋಗ ಆಗ್ತಾಯಿದೆ. ಈ ಥರ ನಮ್ಮ ರತ್ನಮ್ಮ ಅಂತವ್ರಿಗೆ ಮತ್ತು ನಮ್ಮ ಮಂಗಳೂರಲ್ಲಿರುವಂಥ ನಮ್ಮ ಬಂಧುಗಳಿಗೆ ಎಲ್ಲರಿಗೂ ಸಮೇತ ಹೆಲ್ಪ್ ಆಗ್ತಾಯಿದೆ. ದಯವಿಟ್ಟು ನೀವು ನಮ್ಮ ಕರ್ನಾಟಕದ ಜನತೆ ಯೋಗೇಶ್ವರವ್ರಿಗೆ ಸಹಾಯ ಮಾಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ಅಣ್ಣ. ನಾವು ಇದನ್ನೆಲ್ಲ ಯಾಕೆ ಮಾಡ್ತಾಯಿದ್ದೀವಿ ಅಂದ್ರೆ ಅಣ್ಣ, ಅಕಸ್ಮಾತಾಗಿ ಏನಾರು ನಾವು ಸತ್ತೋದ್ರೆ ನಮ್ಮ ಹಿಂದೆ ಹಣ ಬರೋದು ಬೇಡ ಅಣ್ಣ, ಒಂದೊಂದು ಇಡೀ ಮಣ್ಣು ಬರಲಿ ಅನ್ನೋ ಕಾರಣ ಅಷ್ಟೇ. ಪ್ರತಿಯೊಬ್ಬರು ಬಂದು ಒಂದೊಂದು ಇಡೀ ಮಣ್ಣು ಹಾಕ್ಬಿಟ್ರೆ ಗುದ್ಲಿಲ್ ತುಂಬ ಅವಶ್ಯಕತೆನೇ ಇಲ್ಲ, ಕೈಯಿಂದನೇ ತುಂಬಿ ನಮ್ಮನ್ನು ಮುಚ್ಚಿಬಿಡ್ಬೋದು. ಸೊ ಎಷ್ಟಕ್ಕಷ್ಟೇ ನಾವು ಈ ಸೇವೆ ಮಾಡ್ತಾ ಇದ್ದೀವಿ.
ನನ್ನ ಕೈಲಾಗಿದ್ದು ನಾವು ಮಾಡ್ತಾ ಇದ್ದೀನಿ, ತುಂಬ ದೊಡ್ಡದು ಅಂತಲ್ಲ. ನಮಗೆ ಮಾಡ್ತಾ ಇಲ್ಲ, ನೀವೇನು ಬೇಕಾದ್ರೂ ತಿಳ್ಕೊಬೋದು. ಪ್ರಚೋದನೆ ಪ್ರಚಾರ ಅಂತನಾರ ಅಂದ್ಕೊಳ್ಳಿ, ಪ್ರಚೋದನೆ ಅಂತನಾರ ಅಂದ್ಕೊಳ್ಳಿ. ನಾವು ಮಾಡ್ತಿರೋದು ಪ್ರಚಾರಕ್ಕಾಗಿ ಅಲ್ಲ, ಪ್ರಚೋದನೆಗಾಗಿ. ಸೊ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಈ ಕುಟುಂಬಕ್ಕೆ. ಯೋಗೇಶ್ ಅಣ್ಣವ್ರು ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದಾರೆ ಅಂತಂದರೆ, ಯೋಗೇಶ್ ಅಣ್ಣವ್ರು ನೋಡಿ ಈ ಥರ ಅವ್ರಿಗೆ ಸುಮಾರಷ್ಟು ಜನ ಹೆಲ್ಪ್ ಮಾಡಲಿ ಅಂತ ಹೇಳ್ಬಿಟ್ಟು ಅಷ್ಟೇ ಮಾಡ್ತಾ ಇರೋದು. ಅವ್ರಿನ್ನೇನು ಅವ್ರು ಆಲ್ರೆಡಿ ಅವರು ದೇವ್ರ ಮಕ್ಕಳ ಸೇವೆ ಮಾಡೋದ್ರಲ್ಲೇ ಅವರು ಹೆಸರು ತೊಗೊಂಡಿದ್ದಾರೆ. ಇದನ್ನು ಏನು ಇದು ಮಾಡ್ಬೇಕಂತೇನಿಲ್ಲ. ಹಂಗಾಗಿ ದಯವಿಟ್ಟು ಯಾರು ಅನ್ಯತೆ ಭಾವಿಸೋಕೆ ಹೋಗ್ಬೇಡ್ರಿ. ಯಾಕೆಂದರೆ ಈ ಸಮಾಜದಲ್ಲಿ ಕಾಲೆಳೆಯರೇ ಭಾಳ ಜನ, ಅವ್ರು ಏನು ಮಾಡ್ತಾರೆ ಅದನ್ನು ಕಾಲೆಳೆಯರೇ ಭಾಳ ಜನ. ದಯವಿಟ್ಟು ನೀವು ಅಷ್ಟೇ ಯಾರು ಕರ್ನಾಟಕ ಜನತೆ ರತ್ನಮ್ಮರ ಮನೆಗೆ ಬಂದು ಸಹಾಯ ಮಾಡಬೇಕು ಅಂತಿದ್ದೀರೋ, ಯೋಗೇಶ್ ಅಣ್ಣವ್ರು ಮಾಡಿರಲ್ಲ ಈ ಥರ ಮಾಡಿ. ಇಲ್ಲಿ ಬರ್ರಿ, ಅವ್ರಿಗೇನು ಕುಂದುಕೊರತೆ ಇದೆ, ಅವ್ರಿಗೇನು ಬೇಕಾಗಿದೆ ಅದ್ರ ಬಗ್ಗೆ ಗಮನ ಹರಿಸಿ ಅವ್ರಿಗೆ ಸಹಾಯ ಮಾಡಿದ್ರೆ ಖಂಡಿತ ಈ ವಿಡಿಯೋ ನೋಡೋರು ಪ್ರತಿಯೊಬ್ಬರಿಗೂ ಮನವಿ ಮಾಡ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಇಲ್ಲಿಗೆ ಭೇಟಿ ಕೊಡಿ. ನಿಮ್ಮ ಕೈಲಾಗಿದ್ದು ರೇಷನ್ ಆಗಿರ್ಬೋದು, ಅವ್ರಿಗೇನು ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಆಗಿರ್ಬೋದು, ದಯವಿಟ್ಟು ಇಲ್ಲಿಗೆ ಬಂದು ನೀವು ಸಹಕಾರ ಕೊಟ್ಟರೆ ಅವರು ಜೀವ ಇರೋವರೆಗೂ ನಿಮ್ಮನ್ನು ನೆನೆಸ್ಕೊತಾರೆ. ಸೊ ಅವ್ರಿಗೆ ಭಗವಂತ ಆಲ್ರೆಡಿ ಕಣ್ಣಿಲ್ಲದೆ ಇರೋದ್ರಿಂದ ನೀವುಗಳು ಕಣ್ಣಾಗಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ಎಷ್ಟು ದಿನ ಇರ್ತಾರೋ ಗೊತ್ತಿಲ್ಲ, ಅಷ್ಟು ದಿನ ಹ್ಯಾಪಿಯಾಗಿರಲಿ. ಒಂದು ಸಣ್ಣ ಆಸೆ ಅವ್ರದ್ದು, ಅದು ಇವತ್ತು ಈಡೇರಿಸೋ ಒಂದು ಸಣ್ಣ ಪ್ರಯತ್ನ. ಖುಷಿ ಆಯ್ತಲ್ವಮ್ಮ? ಒಳ್ಳೇದಾಗಲಿ. ಥ್ಯಾಂಕ್ಸ್, ಧನ್ಯವಾದ. ಒಳ್ಳೇದಾಗಲಿ. ಹೋಗ್ಬಿಟ್ಟು ಬರಲಾ? ನಾಮಕರಣಕ್ಕೆ ಕರಿತೀರಿಲ್ಲ? ಕರಿತೀವಣ್ಣ. ಡೆಲಿವರಿ ಆಗವಾಗ್ಲೇ ಕರಿತೀನಿ ಅಣ್ಣ. ಆಸ್ಪತ್ರೆಗೆ ಬರ್ತೀನಿ. ಏನಂತ ಹೆಸರಿಡ್ಬೇಕು ಅನ್ಕೊಂಡಿದ್ದೀರಾ? ಗೊತ್ತಿಲ್ಲ. ಗಂಡಾದ್ರೆ ಏನಂತ ಇಡ್ತೀರಾ? ಗೊತ್ತಿಲ್ಲ. ಜಗ್ಗೇಶಣ್ಣ ಅಂತ ಇಡ್ಬೇಕು. ಡಿಸೈಡ್ ಆಗಿಲ್ಲ ಅಣ್ಣ. ಒಳ್ಳೇದಾಗಲಿ. ಸ್ನೇಹಿತರೆ, ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸಾಧ್ಯವಾದಷ್ಟು ಬನ್ನಿ. ನಿಮ್ಮ ಹೆಸರೇನು? ಅಶ್ವತ್ಥಪ್ಪ. ಇವ್ರ ತಂದೆಯವರಾ? ನೋಡಿ, ಅಶ್ವತ್ಥಪ್ಪ ಅಂತ ಇವ್ರ ತಂದೆ. ಅವ್ರಿಗೂ ಆಲ್ರೆಡಿ 65-70 ವರ್ಷ ಸಮಥಿಂಗ್ ಆಗಿರ್ಬೋದು. ಏನು ಕೆಲಸ ಮಾಡೋಕ್ಕಾಗುತ್ತೆ, ಅವ್ರಿಗೆ 2 ಕಣ್ಣಿಲ್ಲ. 71 ವರ್ಷ. 79. ರಾಜ್ಯದ ಜನ ಇವತ್ತು ಸಪೋರ್ಟ್ ಮಾಡ್ತಿದ್ದಾರೆ. ಖುಷಿ ಆಗ್ತಿದೆಯಾ ನಿಮಗೆ? ಆಯ್ತು, ಒಳ್ಳೇದಾಗಲಿ. ನಾನು ಕೆಲಸ ಬಿಟ್ಟಾಗಲೇ 15 ವರ್ಷ ಆಯಿತು. ನನ್ನ ಕೈಲಾಗಲ್ಲ. ಹೀಗಾಗಿ ಅವರಿಂದ ನನ್ನದು ಜೀವನ ನಡೆಸ್ತಾ ಅವ್ರೆ. ಅವ್ರಿಗೆ ಕಣ್ಣಿಲ್ಲ ಅಂದರೂ ನಿಮಗೆ ಕಣ್ಣಾಗವ್ರು ಇವಾಗ. ಆಯಿತು, ಒಳ್ಳೇದಾಗಲಿ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕಂಟಕ ಮಾತೆ. ಶನೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ. ನಮಸ್ಕಾರ. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ. ಐ ಮೀನ್ ಇಟ್.